ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಗೊತ್ತು ಅಜ್ಜಿ, ನನಗೆಲ್ಲ ಗೊತ್ತು. ಗೊತ್ತಾ? ನಿನಗೆ ಯಾರು ಹೇಳಿದ್ರು? ಶ್ರೀನೇ ಹೇಳಿದ್ದು. ನಾಳೆ ಹೊಸ ಆಫೀಸ್ ಶುರು ಮಾಡ್ತಿದ್ದೀನಿ, ಪೂಜೆ ಇಟ್ಕೊಂಡಿದ್ದೀನಿ, ಬಾ ಅಂತ ಅವರೇ ಕರೆದ್ರು. ಹೌದಾ? ಕೇಳೋಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅವನೇ ನನಗಿಂತ ಮುಂಚೆ ಈ ವಿಷಯ ನಿನ್ಗೆ ಹೇಳಿದ್ದಾನೆ ಅಂದ್ರೆ ಅವನಿಗೆ ನಿನ್ ಮೇಲೆ ಒಂಚೂರು ಕೋಪ ಇಲ್ಲ ಅಂತ ಆಯ್ತು. ಅವ್ರಿಗೆ ಯಾವತ್ತೂ ನನ್ನ ಮೇಲೆ ಕೋಪ ಇರಲಿಲ್ಲ. ನಾನೇ ಅವ್ರಿಗೆ ದೂರ ಇಟ್ಟಿದ್ನಲ್ಲ, ಅದಕ್ಕೆ ಅವ್ರಿಗೆ ನನ್ನ ಮೇಲೆ ಸ್ವಲ್ಪ ಬೇಜಾರಿದೆ. ಅದೇ ಯಾಕೆ ಇಡಬೇಕು ಅಂತ. ಇವಾಗ ಪರಿಸ್ಥಿತಿ ಮೊದಲಿನ ಥರ ಇಲ್ಲ, ಬಿಸ್ನೆಸ್ಸು ಕೈ ಹಿಡಿದಿದೆ. ನೀನು ಅನ್ಕೊಂಡಂಗೆ ಶ್ರೀ ಒಂದು ಹಂತಕ್ಕೆ ಬಂದಿದ್ದಾನೆ, ಇನ್ನೂ ಎತ್ತರಕ್ಕೆ ಹೋಗ್ತಾನೆ. ಈಗಲಾದ್ರೂ ಎಲ್ಲ ವಿಷಯ ಅವನಿಗೆ ಹೇಳಿ ಇಲ್ಲೇ ಬಂದಿದ್ಬಿಡು. ಅಜ್ಜಿ, ಇದಿನ್ನೂ ಸ್ಟಾರ್ಟಿಂಗ್ ಸ್ಟೇಜಸ್ಸು. ನಾನು ಅನ್ಕೊಂಡಿದ್ದು ಅವ್ರು ಸಾಧಿಸಕ್ಕೆ ಇನ್ನೂ ಟೈಮ್ ಬರಬೇಕು. ಟೈಮ್ ಬರಬೇಕು ಅಂದ್ರೆ ಇನ್ನೂ ಎಷ್ಟು ಟೈಮ್ ಬೇಕು? ಆ ಟೈಮ್ ಯಾವಾಗ ಬರುತ್ತೆ ಅಂತ. ಅಜ್ಜಿ, ಇನ್ನು ಸ್ವಲ್ಪ ದಿನ ಅಜ್ಜಿ. ಶ್ರೀ ಅವ್ರ ಕೆಲಸದ ಮೇಲೆ ತೋರಿಸ್ತಿರೋ ಆಸಕ್ತಿ, ಅವ್ರ ಬೆಳವಣಿಗೆ ನೋಡಿದ್ರೆ ಆ ಟೈಮ್ ಸದ್ಯಕ್ಕೆ ಬರುತ್ತೆ ಅಂತ ನನಗೆ ನಂಬಿಕೆ ಇದೆ. ಅಲ್ಲಿವರೆಗೂ ನಾವು ಕಾಯ್ಬೇಕಜ್ಜಿ. ಆಯ್ತಮ್ಮ, ನಿನಗೆ ಇಷ್ಟು ವಿಶ್ವಾಸ ಇದೆ ಅಂದರೆ ನಾನು ಯಾಕೆ ಬೇಡ ಅನ್ಲಿ? ನಾನು ಕಾಳ್ತೀನಿ. ಥ್ಯಾಂಕ್ ಯು ಅಜ್ಜಿ. ನಾಳೆ ಬರೋಕ್ಕೆ ಮರಿಬಾರ್ದು. ನಮಗಿಂತ ಮುಖ್ಯವಾಗಿ ಶ್ರೀ ನಿನಗೋಸ್ಕರ ಕಾಯ್ತಾ ಇರ್ತಾನೆ. ಅವನಿಗೆ ನಿರಾಶೆ ಮಾಡಬಾರ್ದಮ್ಮ. ನಿರಾಶೆ ಮಾಡಲ್ಲ ಅಜ್ಜಿ, ಖಂಡಿತ ಬರ್ತೀನಿ. ಯಾವ ಸೀರೆ ಉಟ್ಕೊಂಡ್ ಬರ್ತೀಯಾ? ನೀವೇ ಹೇಳಿ ಅಜ್ಜಿ, ಯಾವ ಸೀರೆ ಉಟ್ಕೊಂಡು ಬರಲಿ? ಅದೇ ಆ ಪಿಂಕ್ ಸಾರಿ ಇದೆಯಲ್ಲ, ಅದನ್ನು ಉಟ್ಕೊಂಡು ಬಾ. ಅದ್ರಲ್ಲಿ ನೀನು ತುಂಬ ಚೆನ್ನಾಗಿ ಕಾಣ್ತೀಯ. ಸರಿ ಅಜ್ಜಿ, ಅದನ್ನೇ ಉಟ್ಕೋತೀನಿ. ಹೂನು ಮುಡ್ಕೊಂಡು ಬರಬೇಕು. ಅಜ್ಜಿ, ನಿಮ್ಮ ಮೊಮ್ಮಗಂಗೆ ಹೇಳಿ ನನಗೋಸ್ಕರ ಹೂ ತರೋದಕ್ಕೆ. ಓ, ಆಮೇಲೆ ಹೂ ಮುಡ್ಸಕ್ಕೆ ಹೇಳಿ ಅಂತ ಹೇಳ್ತೀಯ. ಹೂ ಮುಡಿಸಿದ ಮೇಲೆ ಮುತ್ತು ಕೊಡಕ್ಕೆ ಹೇಳಿ ಅಂತ ಹೇಳ್ತೀಯ. ಅಜ್ಜಿ, ನಾನು ಯಾವತ್ತಾರು ಹಾಗೆಲ್ಲ ಮಾತಾಡಿದ್ದೀನ? ಇಲ್ಲಿವರೆಗೂ ಹೇಳಲಿಲ್ಲ, ಇನ್ನು ಮುಂದೆ ಹೇಳ್ಬೋದೇನೋ ಅಂತ. ಈಗ ಫೋನ್ ಇಡ್ತೀನಿ ಅಂತ. ನಾಳೆ ಬರೋದು ಮರಿಬೇಡ ಅಂತ. ಬರ್ತೀನಿ ಅಂತ. ಬಾಯ್ ಬಾಯ್ ಅಜ್ಜಿ. ನಾನಾ 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 ತಂದಿಯಾ? ಇಡು ಅಮ್ಮ, ನಾನು ರೆಡಿ ಆಗಿದ್ದೀನಿ ನೋಡಿ. ಈ ಸೀರೆ ತುಂಬಾ ಚೆನ್ನಾಗಿದೆ. ಈ ಸೀರೆ ಮೊನ್ನೆ ಸಂಕ್ರಾಂತಿ ಹಬ್ಬಕ್ಕೆ ಶ್ರೀ ಕೊಡ್ಸಿದ್ದಲ್ಲ ಇದು. ಹೌದಾ? ಆಮೇಲೆ ಹುಟ್ಟೇ ಇಲ್ಲ. ಆಮೇಲೆ ನಮ್ಮ ಮನೇಲಿ ಯಾವ ಸಂಭ್ರಮನೂ ಇರ್ಲಿಲ್ವಲ್ಲಮ್ಮ. ಇವತ್ತು ಮತ್ತೆ ಶ್ರೀ ನಮ್ಮ ಮನೆಗೆ ಸಂಭ್ರಮ ತಂದಿದ್ದಾನೆ. ನಿಜ ಮಾಲ್ತಿ, ಅದೇ ಕುಟ್ಕೊಡಿ. ಶ್ರೀಯಿಂದಾನೆ ಇವಾಗ ನಮ್ಗೆ ಇಂಥ ಒಳ್ಳೆ ಸೀರೆಗಳು ಸಿಕ್ಕಿರೋದು. ಇನ್ಮೇಲೆ ದಿನ ಇಂಥ ಒಳ್ಳೆ ಸೀರೆಗಳನ್ನ ಉಟ್ಕೊಳ್ಳೋಕೆ ಆಗುತ್ತೆ. ನಾನ್ ರೆಡಿ ಮಾಮ್ಸ್, ನೀವೆಲ್ಲ ಏನ್ ಸೂಪರ್ ರೆಡಿ ಆಗಿದ್ದೀರಾ ಎಲ್ರು? ನೋಡು, ಈ ಸಂಭ್ರಮ ಎಲ್ಲ ನಿನ್ನಿಂದಾನೆ. ಈ ದಿನ ನಿಂದು. ಹಾಗೆ ಯಾಕೆ ಹೇಳ್ತೀರಾ ಅಜ್ಜಿ? ಈ ಸಂಭ್ರಮಕ್ಕೆ ಎಲ್ಲಾ ಮಂದಿರು ಕಾರಣ. ಶ್ರೀ, ಎಲ್ರಿಗೂ ಇನ್ವೈಟ್ ಮಾಡಿದ್ದಾಯ್ತಾ? ಅಮ್ಮ, ಜಾಗಕ್ಕೆ ಹೊಸದಾಗಿ ಬಂದಿದ್ದೀವಲ್ಲ, ಸೊ ತುಂಬಾ ಜನ ಇನ್ವೈಟ್ ಮಾಡಕ್ ಆಗಿಲ್ಲ. ಆದ್ರೆ ಹೊಸ ಮಾಮು ಕಲಾ ಮಾಮ್ ಮತ್ತೆ ಬೇಬಿ ಮಾಮ್ನ ಇನ್ವೈಟ್ ಮಾಡಿದಾರಂತೆ. ಹೌದೇನೆ? ಸುಧಾ ಅವ್ರಿಗೆ ಹೇಳಿದ್ಯಾ? ಅವ್ರನ್ನ ಇನ್ವೈಟ್ ಮಾಡ್ದೆ ಅಮ್ಮ, ಅವ್ರಿಗೇನೋ ಕೆಲಸ ಇದೆ ಅಂತೆ, ಆದ್ರೆ ಬರ್ತೀನಿ ಅಂತ ಹೇಳಿದ್ರು. ಅಂದಮೇಲೆ ನಾವಷ್ಟೇ ಅನ್ನೋ. ಆದ್ರೆ ಇನ್ನೊಬ್ರು ಬರ್ಬೋದು. ಇನ್ನೊಬ್ರ? ಯಾರು? ಅಜ್ಜಿಗೆ ತುಂಬಾ ಬೇಕಾದವರು ಅಲ್ವಾ ಅಜ್ಜಿ? ನನಗೆ ತುಂಬಾ ಬೇಕಾದವ್ರಾ? ಯಾರು? ಓಹೋ, ಅದನ್ನ ನಾನೇ ಬಾಯ್ಬಿಟ್ಟು ಬರೋ ಹೇಳ್ಬೇಕಾ? ನೀನೇನು ಚಿಂತೆ ಮಾಡಬೇಡ. ಬರಬೇಕಾದವರು ಬರೋ ಟೈಮಿಗೆ ಬರ್ತಾರೆ, ನಿನಗೆ ಶುಭಾಶಯನೂ ಹೇಳ್ತಾರೆ. ಹಾಯ್ ಶ್ರೀ. ಈ ಕಲಾ ಕಲಾ ಏನ್ ಮಾಮ್ ಇಷ್ಟು ಲೇಟ್ ಆಗಿ ಬರ್ತಿದ್ರಲ್ಲ? ಯಾಕೆ ಸೀರೆ ಗಂಟಾ ಕೊಡೋದನ್ನ ಮರ್ತು ಬಿಟ್ರಾ? ಬೇಗ ಬರಬೇಕು ಅಂತಾನೆ ಹೊರಟೆ, ಆದರೆ ಮನೇಲಿ ಅವರೊಬ್ರು ಇದ್ದಾರಲ್ಲ, ಅವ್ರ ಕಣ್ ತಪ್ಸ್ ಬರೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ಯಾಕೆ ಕಲ, ನೀ ಒಬ್ಳೇ ಬಂದಿದೀಯಲ್ಲ? ಬೇಬಿಯಲ್ಲಿ? ಬೇಬಿನೂ ನನ್ನ ಜೊತೆನೇ ಬಂದ್ಲು. ಆಫೀಸ್ ಹತ್ರ ಇಳ್ಕೊಂಡ್ಲು. 2 ನಿಮಿಷ ನೀವು ಹೋಗಿರಿ ಬರ್ತೀನಿ ಅಂತ ಅಂದ್ಬಿಟ್ಟು ಹೋದ್ಲು. ಇನ್ನೇನು ಬರ್ತಾಳೆ, ಎಲ್ಲೋ ಹೋದ್ಲು ಗೊತ್ತಿಲ್ಲಪ್ಪ.
ಕಂಗ್ರ್ಯಾಚುಲೇಷನ್ ಶ್ರೀ, ಇವತ್ತು ಚಿಕ್ಕ ಆಫೀಸ್ ಓಪನ್ ಮಾಡಿದ್ಯಾ, ನಾಳೆ ದೊಡ್ಡ ಆಫೀಸಾಗಿ ಬೆಳೀಲಿ. ಥ್ಯಾಂಕ್ಸ್ ಮಾಮ್, ನೀವು ಬಂದಿದ್ದಕ್ಕೆ. ನೀವು ಬರ್ತೀರಲ್ವ ಅಂತ ಡೌಟ್ ಆಗಿತ್ತು ನನಗೆ. ನೀವು ಬಂದ್ರಲ್ಲ, ಫುಲ್ ಖುಷಿ ಆಯಿತು ಎಲ್ರಿಗೂ. ಸೊ ನಿಮಗೆ ನನ್ನ ಮೇಲೆ ಕೋಪ ಇಲ್ಲ ಅನ್ನೋದು ಕನ್ಫರ್ಮ್ ಆಯಿತು. ನಿನ್ ಮೇಲೆ ನನ್ಗೆ ಯಾವತ್ತೂ ಕೋಪ ಇಲ್ಲ. ಹಾಗಾದ್ರೆ ಇನ್ಮೇಲಿಂದ ನೀವು ನಮ್ಮ ಜೊತೆಗೆ ಇರ್ತೀರಾ? ಯಾಕೆ ಮಾಮ್ ಸುಮ್ಮನೆ ಆಗ್ಬಿಟ್ರಿ? ಅವತ್ತು ನಡೆದದನ್ನ ಇನ್ನೂ ಮನಸ್ಸಲ್ಲಿ ಇಟ್ಕೊಂಡು ಹಠ ಸಾಧಿಸ್ತಿದ್ದೀರಾ? ಮಗ ತಪ್ಪು ಮಾಡಿದಾಗ ಅಮ್ಮ ಆದವರು ಕ್ಷಮಿಸ್ಬೇಕಲ್ವಾ? ಈಗ ಅದನ್ನೆಲ್ಲ ಮಾತಾಡೋ ಸಂದರ್ಭ ಅಲ್ಲ ಶ್ರೀ. ಈಗ ಆಫೀಸ್ ಓಪನ್ ಮಾಡಿದ್ಯಾ, ಸಂಭ್ರಮದಲ್ಲಿದ್ಯಾ. ಮಿಕ್ಕಿದ ವಿಚಾರನ ಆಮೇಲೆ ಮಾತಾಡೋಣ. ಇವ್ರ ಜೊತೆಲ್ಲ ನಾನು ಮಾತಾಡೇ ಇಲ್ಲ, ತುಂಬಾ ದಿನ ಆಯ್ತು. ಯಾರಕ್ಕೆ ಕಾಯ್ತಾ ಇದೀಯಾ? ಅದೇ ಸ್ಪೆಷಲ್ ಗೆಸ್ಟ್ ಇನ್ನೂ ಬಂದಿಲ್ವಲ್ಲ. ಅವ್ರು ಬರೋವರೆಗೂ ನಿನಗೆ ಸಮಾಧಾನ ಇಲ್ಲ ಅಲ್ವಾ? ಆದರೂ ಇಷ್ಟೊತ್ತಿಗೆ ಬರಬೇಕಾಗಿತ್ತಲ್ವಾ ಅಜ್ಜಿ? ಇಂಥ ಸಂಭ್ರಮದ ಸಂದರ್ಭಕ್ಕೆ ಅವ್ರು ಬರದೇ ಇರ್ತಾರಾ? ನಮಗಿಂತ ಹೆಚ್ಚಿನ ಸಂತೋಷ ಅವ್ರು ಅನುಭವಿಸ್ತಾ ಇರ್ತಾರೆ. ಅವ್ರು ರೆಡಿಯಾಗಿ ಬರೋದು ಬೇಡವೇನೋ? ರವಿ ಬಂದ. ರವಿ ಒಬ್ಬನೇ ಬಂದ್ಯಾ? ಜಾನ್ವಿ ಬರಲಿಲ್ವಾ? ಅಕ್ಕಂಗೆ ಆಫೀಸಲ್ಲಿ ಏನೋ ಕೆಲಸ ಇತ್ತಂತೆ, ಲೀವ್ ಕೊಡ್ಲಿಲ್ವಂತೆ. ಅದಕ್ಕೆ ನಾನು ಒಬ್ಬನೇ ಬಂದೆ. ಶ್ರೀ, ಬರ್ಬೇಕಾದವರೆಲ್ಲ ಬಂದ್ರಲ್ವಾ, ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಯಾಕೆ ವೇಟಿಂಗು ಅಲ್ವಾ ಅಮ್ಮ? ಶ್ರೀ, ಬಾ, 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 ಬೇಗ ಬಾ, time ಆಯ್ತು, ಬಾ, 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 ಬಾ. ಬಾ, ಶ್ರೀ. ಬಾ, 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 ಬಾ. ಶ್ರೀ ಅಜ್ಜಿ ತಗೋ, ಕಟ್ ಮಾಡು. ಅಜ್ಜಿ ನೀವು ಬನ್ನಿ. ಒಳ್ಳೇದಾಗಲಿ. ನೀವು ಕಟ್ ಮಾಡಬೇಕು, ತಗೊಳ್ಳಿ. ನಾನು ಯಾಕೋ ಬಿಸ್ನೆಸ್ ಶುರು ಮಾಡಿ ಆಫೀಸ್ ಮಾಡ್ತಾ ಇರೋದು ನೀನೇ ಕಟ್ ಮಾಡು. ಅಜ್ಜಿ ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದ, ಸೊ ನೀವೇ ಕಟ್ ಮಾಡಬೇಕು. ಹೌದಮ್ಮ, ಶ್ರೀ ಹೇಳ್ತಿರೋದು ನಿಜ. ನಮ್ಮ ಮನೆಗೆ ನೀವು ಹಿರಿಯರು, ನೀವೇ ಕಟ್ ಮಾಡಿ. ಸರಿ, ನೀವೆಲ್ಲ ಹೇಳ್ದಾಗೆ ಆಗಲಿ. ನಿಮ್ಮ ಸಂತೋಷನೇ ನನ್ನ ಸಂತೋಷನೇ. ಎಲ್ಲರೂ ಬಲಗಾಲಿಟ್ಟು ಒಳಗೋಗಿ ಬನ್ನಿ ನೀವು. ಒಳ್ಳೇದು ಮಾಡಲಿಯಪ್ಪ. ಬೆಳೆದು ಯಶಸ್ವಿಯಾಗಿ ನಿಮ್ಮ ಕಂಪನಿನಲ್ಲಿ ಆಶೀರ್ವಾದ. ಆಶೀರ್ವಾದ ಮಾಡಿ. ಕಂಗ್ರ್ಯಾಚುಲೇಷನ್ಸ್ ಶ್ರೀ. ಥ್ಯಾಂಕ್ಸ್ ಮಾಮ್. ಕಂಗ್ರ್ಯಾಚುಲೇಷನ್. ಅಮ್ಮ ಆಶೀರ್ವಾದ ಮಾಡಿ. ಒಳ್ಳೇದಾಗಲಿ. ದೊಡ್ಡವನಾಗಿ ಬೆಳಿ.
ಬನ್ನಿ ಅಜ್ಜಿ, ಈ ಸೀಟಲ್ಲಿ ನೀವು ಕೂತ್ಕೋಬೇಕು. ಕೂತ್ಕೊಳ್ಳಿ. ನಾನು ಈ ಚೇರಲ್ಲಿ ಕೂತ್ಕೊಳ್ಳೋದು, ವ್ಯವಹಾರ ಮಾಡೋದು ಎಲ್ಲ ಮುಗಿದೋಗಿದೆ. ಇನ್ನೇನಿದ್ರು ನಿನ್ನ ಕಾಲ. ಬಾ ನೀನು ಅಜ್ಜಿ. ಇಲ್ಲಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಹಾಂ, ಅಯ್ಯೋ ಮರ್ತಾಯ್ತು. ಇದು 1 ನಿಮಿಷ ಬಂದೆ. ನೋಡು, ಚೆನ್ನಾಗಿದೆಯಾ? ಅಯ್ಯೋ ಅಜ್ಜಿ, ಇದೆಲ್ಲ ಯಾವಾಗ ಮಾಡಿಸಿದ್ರಿ? ನೀನು ಆಫೀಸ್ ಶುರು ಮಾಡಬೇಕು ಅಂತ ಹೇಳಿದೆಯಲ್ಲ, ಆವಾಗಲೇ ಆರ್ಡರ್ ಮಾಡಿದ್ದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆಯವ್ವ? ಸೂಪರ್ ಅಮ್ಮ. ಆಫೀಸ್ ಉದ್ಘಾಟನೆ ಅಂತೂ ಆಯ್ತು. ಬಿಸಿ ಬಿಸಿ ಅಡುಗೆ ರೆಡಿ ಇದೆ, ಬನ್ನಿ ಊಟ ಮಾಡೋಣ. ಭವ, ನನಗೊಂಚೂರು ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಏನೋ ಇದು, ಇಷ್ಟೊತ್ತಿದ್ದು ಇವಾಗ ಯಾಕೆ ಊಟ ಮಾಡದೆ ಹೋಗ್ತೀಯಾ? ಸುಮ್ಮನೆ ಊಟ ಮಾಡ್ಕೊಂಡು ಹೋಗು. ಅಯ್ಯೋ, ಇವತ್ತೇ ಕೊನೆನಾ ಅಜ್ಜಿ? ಮತ್ತೆ ಬರ್ತೀನಿ ತಾನೆ, ಅವತ್ತಿಂದ್ರ ಆಯ್ತು ಬಿಡಿ. ಬರ್ತೀನಿ ಅಜ್ಜಿ. ಬಾಯ್ 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 ಬಾಯ್. ಬನ್ನಿ, ನಾವೆಲ್ಲರೂ ಊಟ ಮಾಡೋಣ. ಬನ್ನಿ 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 ಅಮ್ಮ, ಬಾರ. ಎಲ್ಲಿ ಅಜ್ಜಿ? ಜಾನ್ವಿ ಬಂದೇ ಬರ್ತಾಳೆ ಅಂತ ಹೇಳಿದ್ರಿ, ಇನ್ನೂ ಬಂದೇ ಇಲ್ಲ. ಅವಳು ಯಾಕೆ ಹಿಂಗೆ ಮಾಡಿದ್ಲು ಅಂತ ಅರ್ಥನೇ ಆಗ್ತಿಲ್ಲ. ಅವಳಿಗೆ ನಮ್ಮ ಈ ಸಂಭ್ರಮ ನೋಡೋಕೆ ಇಷ್ಟ ಇಲ್ಲ ಅನ್ಸುತ್ತೆ. ಹೋಗ್ಲಿ ಬಿಡಿ. ರವಿ, ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತಾ? ಎಲ್ಲ ಚೆನ್ನಾಗಾಯ್ತು, ಆದರೆ ಭಾವ ನೀನು ಬಂದಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ರು. ಯಾರಿಗೂ ವಿಷಯ ಗೊತ್ತಾಗ್ಲಿಲ್ಲ ತಾನೆ? ನಾನೇ ಏನೋ ಹೇಳಿ ಮ್ಯಾನೇಜ್ ಮಾಡಿದೆ. ಸರಿ, ಹೊರಡೋಣ ಬಾ. ಫಂಕ್ಷನ್ಗೆ ಯಾಕೆ ಬರಲಿಲ್ಲ? ಶ್ರೀ, ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತಾ? ನಾನು ಕೇಳಿದಕ್ಕೆ ಉತ್ತರ ಕೊಡಿ. ಎಲ್ಲ ಬಂದಿದ್ರಾ? ಕಲಾ ಚಿಕ್ಕಮ್ಮ, ಬೇಬಿ ಅತ್ತೆ ಎಲ್ಲ ತುಂಬ ದಿನ ಆದಮೇಲೆ ಒಟ್ಟಿಗೆ ಸೇರಿದ್ರಿ. ನಿಮಗೆ ತುಂಬ ಖುಷಿಯಾಗಿರ್ಬೇಕಲ್ವಾ? ಮಾತು ಮರೆಸ್ಬೇಡ್ರಿ, ನಾನು ಕೇಳೋದಕ್ಕೆ ಮೊದಲು ಉತ್ತರ ಕೊಡಿ. ಶ್ರೀ, ನೀವು ಇಂಥ ದಿನಕ್ಕೆ ಅಲ್ವಾ ತುಂಬ ಶ್ರಮ ಪಟ್ಟಿದ್ದು. ನಿಮ್ಮ ಶ್ರಮಕ್ಕೆ ಪ್ರತಿಫಲನೂ ಸಿಗುತ್ತೆ. ನೀವು ತುಂಬ ಎತ್ತರಕ್ಕೆ ಬೆಳಿತೀರಾ. ನನ್ನ ಆಸೆನೂ ಅದೇ. ಇಷ್ಟೆಲ್ಲ ಆಸೆ ಇದ್ದವರು ನಾನು ಅಜ್ಜಿ ಅಷ್ಟೊಂದು ಕರೆದ್ರು ಯಾಕೆ ಬರಲಿಲ್ಲ? ಬಿಡಿ, ನಿಮಗೆ ನಮ್ಮ ಸಂಭ್ರಮ ನೋಡೋ ಮನಸ್ಸಿಲ್ಲ. ಹೊರನೋಟಕ್ಕೆ ಏನೇ ಮಾತಾಡಿದ್ರು ಮನಸ್ಸೊಳಗಿರೋದು ಇವಾಗ ಆಚೆ ಬರ್ತಾ ಇದೆ. ಹಾಗಂತ ನಾನು ಮುಂದೆ ಇಟ್ಟು ಹೆಜ್ಜೆನ ಹಿಂದೆ ಇಡಲ್ಲ ರೀ. ನಾನು ಇನ್ನೂ ಬೆಳೆದು ತೋರಿಸ್ತೀನಿ. ನಮಗೆ ಡಿಸಪಾಯಿಂಟ್ ಮಾಡೋದಕ್ಕೆ ತುಂಬಾನೇ ಥ್ಯಾಂಕ್ಸ್. ಸಾರಿ ಶ್ರೀ, ನಿನಗೆ ಅರ್ಥ ಮಾಡಿಸೋ ಸ್ಥಿತಿಯಲ್ಲಿ ನಾನಿಲ್ಲ. ಹಲೋ. ಯಾಕಮ್ಮ ಜಾನ್ವಿ ಹೀಗೆ ಮಾಡಿದೆ? ನೀನು ಬರ್ತೀಯ ಅಂತ ನಮ್ಮ ಶ್ರೀ ಎಷ್ಟೊಂದು ಆಸೆಯಿಂದ ಕಾಯ್ತಾ ಇದ್ದ. ನೀನು ಹೀಗೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸಾರಿ ಅಜ್ಜಿ, ನನಗೂ ಬರಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಏನಾದರೆ? ಅಜ್ಜಿ, ನೀವೆಲ್ಲರೂ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮನೆ ಬಿಟ್ಟು ಹೋದ್ಮೇಲೆ ಎಲ್ಲರೂ ದಿಕ್ಕಾಪಾಲಾಗೋದ್ರಿ. ಇದಕ್ಕೆಲ್ಲ ಕಾರಣ ನಾನೇ. ನಾನು ನಿಮ್ಮನೆ ಕಾಲಿಟ್ಟ ಮೇಲೆ ಹೀಗೆಲ್ಲ ಆಯಿತು ಅನ್ನೋ ಅಪವಾದ ನನ್ನ ಮೇಲಿದೆ. ಹಾಗಿರುವಾಗ
ತುಂಬ ದಿನ ಆದಮೇಲೆ ನೀವು ನಿಮ್ಮ ಮೊಮ್ಮಗ ಸೊಸೆಂದ್ರು ಎಲ್ಲ ಒಟ್ಟಿಗೆ ಖುಷಿಯಾಗಿ ಸೇರಿದ್ದೀರ. ಅಂಥ ಟೈಮಲ್ಲಿ ನಾನು ಬಂದರೆ ನಿಮ್ಗಳ ಸಂತೋಷ ಕಿತ್ಕೊಳಕ್ಕೆ ಬಂದೆ ಅಂತ ಯಾರಿಗಾದರೂ ಅನಿಸ್ಬೋದು. ನಿಮ್ಮ ಸಂತೋಷ ಹಾಳಾಗೋದು ಬೇಡ ಅಂತ ನಾನು ಬರಲಿಲ್ಲ ಅಜ್ಜಿ. ನೀವೆಲ್ಲ ಖುಷಿಯಾಗಿದ್ರಲ್ಲ, ನನಗೆ ಅಷ್ಟು ಸಾಕು. ನಿನ್ನನ್ನು ಎಷ್ಟು ದಿನದಿಂದ ನೋಡ್ತಾ ಇದ್ದೀನಿ, ನಿನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ನಿನಗೆ ಗೊತ್ತಿಲ್ಲ. ಇವತ್ತಿನ ಈ ಸಂಭ್ರಮಕ್ಕೆ ಕಾರಣಲಾದವಳು ನೀನು. ಇದು ಹೀಗೆ ನಡೀಬೇಕು ಅಂತ ಹಗಲು ರಾತ್ರಿ ಪ್ರತಿ ಕ್ಷಣ ಹಂಬಲಿಸಿದವಳು ನೀನು. ನಿನ್ನ ಕನಸು ನೆರವೇರೋ ಸಂದರ್ಭದಲ್ಲಿ ನೀನು ತಪ್ಪಿಸ್ಕೊಳ್ತೀಯ ಅಂದರೆ ಅದಕ್ಕೆ ಇನ್ನೇನು ಕಾರಣ ಇರಬೇಕು. ಕಾರಣ ಏನು ಅಂತ ಮುಚ್ಚಿಡೋ ಪ್ರಯತ್ನ ಮಾಡಬೇಡ. ನನ್ನ ಮೇಲೆ ಗೌರವ ಇದ್ರೆ ಅದೇನು ಅಂತ ಹೇಳು. ಅಜ್ಜಿ, ನೀವು ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ, ಇಷ್ಟೊಂದು ಕೇಳ್ತಿದ್ದೀರಾ ಅಂತ ನಾನು ಹೇಳ್ತಿದ್ದೀನಿ. ಆದರೆ ನೀವು ಇದ್ರ ಬಗ್ಗೆ ಯಾರ ಹತ್ರನೂ ಹೇಳಬಾರ್ದು, ಯಾರಿಗೂ ಪ್ರಶ್ನೆ ಮಾಡಬಾರ್ದು. ಆಯ್ತು, ಹೇಳು. ಬೇಬಿಯತ್ತೆ, ತುಂಬ ದಿನ ಆದಮೇಲೆ ನಿಮ್ಮನ್ನು ನೋಡ್ತಿದ್ದೀನಿ. ಚೆನ್ನಾಗಿದ್ದೀರಾ? ಈ ಥರ ಬಣ್ಣದ ಮಾತಿಗೇನು ಕಡಿಮೆ ಇಲ್ಲ. ಅತ್ತೆ, ಎಷ್ಟು ನಾಟಕ ಆಡ್ತೀಯ ನೀನು. ನಾವು ಗತಿ ಇಲ್ಲದೆ ಇದ್ದಾಗ ನಮ್ಮನ್ನೆಲ್ಲ ಮನೆಯಿಂದ ಹೊರಗಡೆ ಹಾಕಿದೆ. ನಮ್ಮನ್ನು ಬಿಡು, ಕಟ್ಕೊಂಡಿರೋ ಗಂಡನ ಹೊರಗಡೆ ಹಾಕಿದ್ಯಲ್ಲ ನೀನು. ಆದರೆ ಇವತ್ತು ಅವ್ನು ಚೆನ್ನಾಗಿ ದುಡಿತಾ ಇದ್ದಾನೆ, ಒಳ್ಳೆ ಸ್ಟೇಜಲ್ಲಿ ಇದ್ದಾನೆ ಅಂತ ಅವನ ಹತ್ರ ಬಂದಿದ್ಯಲ್ಲ ನೀನು. ನಾಚಿಕೆ ಆಗಲ್ವಾ ನಿನಗೆ? ಅಮ್ಮನ್ನು ಶ್ರೀನು ನಿನ್ನ ಮರಳು ಮಾಡ್ಬೋದು, ಆದರೆ ನಾನು ಮಾತ್ರ ನೀನು ನಂಬೋದಿಲ್ಲ. ನಿನ್ನ ಬಣ್ಣ ಬದಲಾಯಿಸೋ ಊಸರು ಬಳ್ಳಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೇಗೆಲ್ಲ ಬದುಕಿದ್ವಿ ನಾವು. ನಮ್ಮ ಮನೆಗೆ ಯಾವ ಗಳಿಗೆ ನೀನು ಕಾಲಿಟ್ಯೋ, ನಮ್ಮ ಮನೆಗೆ ದರಿದ್ರನೇ ಒಕ್ಕರ್ಸ್ಕೊಳ್ತು. ಶ್ರೀ ಅದನ್ನೆಲ್ಲ ಸಹಿಸ್ಕೊಂಡು ಒಂದು ಹಂತಕ್ಕೆ ಬಂದಿದ್ದಾನೆ. ಇಷ್ಟು ದಿನ ಆದ್ಮೇಲೆ ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೀವಿ. ದಯವಿಟ್ಟು ಅದನ್ನೆಲ್ಲ ಹಾಳು ಮಾಡಬೇಡ ಜಾನ್ವಿ ನೀನು. ಇಷ್ಟಕ್ಕೂ ನೀನು ಬರಬೇಕು ಅಂತ ಇದ್ರೆ ನೀನು ಬೇಕಾದ್ರೆ ಹೋಗು. ನೀನಿರೋ ಜಾಗಕ್ಕೆ ನಾನು ಬರೋದಿಲ್ಲ. ಇಲ್ಲಿಂದಾನೇ ನಾನು ವಾಪಸ್ ಹೋಗ್ತೀನಿ. ಏನ್ರಿ ನೀವು ಹಂಗೆಲ್ಲ ಮಾತಾಡೋದು? ರವಿ, ನೀ ಸುಮ್ಮನಿರು. ನೀವೆಲ್ಲರೂ ಸಂತೋಷನ ಹಾಳು ಮಾಡೋ ಆಸೆ ನನಗಿಲ್ಲ ಅತ್ತೆ. ಆ ಅಧಿಕಾರನೂ ನನಗಿಲ್ಲ. ನೀವು ಶ್ರೀನ ಬಿಟ್ಟು ಹೋದಾಗಿಂದ ಅವ್ನು ತುಂಬ ನೊಂದ್ಕೊಂಡಿದ್ದಾರೆ. ಶ್ರೀ ದೃಷ್ಟಿಯಲ್ಲಿ ನಾನು ಮೋಸಗಾರ್ತಿ. ನಾನು ಹೋಗದೆ ಇದ್ರೆ ಅವ್ರೇನು ಬೇಜಾರು ಮಾಡ್ಕೊಳ್ಳಲ್ಲ. ಆದರೆ ನೀವು ಹೋಗೋದು ಮುಖ್ಯ. ಎಲ್ಲ ಅಮ್ಮಂದ್ರೂ ಒಟ್ಟಿಗೆ ನೋಡಿ ಸಂಭ್ರಮ ಪಡೋಂಥ ಗಳಿಗೆ ಇದು. ಇದನ್ನು ನಾನು ಹಾಳು ಮಾಡೋಕ್ಕೆ ಇಷ್ಟಪಡಲ್ಲ. ನಾನೇನು ಅಲ್ಲಿಗೆ ಹೋಗಲ್ಲ. ನೀವು ಹೋಗಿ ಪ್ಲೀಸ್. ಸರಿ, ಬಾ ಹೋಗೋಣ. ರವಿ, ನಾನು ಬರಬಾರ್ದು ಅಂತ ಅವ್ರು ಹೇಳಿದ್ದು. ಆದರೆ ನೀನು ಹೋಗು. ನೀನು ಹೋದರೆ ಶ್ರೀಗೆ ಸ್ವಲ್ಪನಾದರೂ ಸಮಾಧಾನ ಆಗುತ್ತೆ. ಮತ್ತು ನೀನೇನೇ ಮಾಡ್ತೀಯಾ? ನಾನು ಇಲ್ಲೇ ನಿಂತಿರ್ತೀನಿ, ನೀ ಹೋಗ್ಬಾ. ಎಂಥ ಪಾಪದ ಹುಡುಗಿ ನೀನು. ಯಾವಾಗಲೂ ಇನ್ನೊಬ್ಬರ ಸಂತೋಷಕ್ಕೋಸ್ಕರ ಬರೀ ಅಪವಾದಗಳನ್ನೇ ಹೊತ್ಕೊಂಡಿರ್ತೀಯ. ನಿನ್ನಂಥವಳನ್ನ ಅರ್ಥ ಮಾಡ್ಕೊಳ್ದೆ ನಿನಗೆ ಈಗೆಲ್ಲ ಅವಮಾನ ಮಾಡಿದಲ್ಲ ಅವಳು. ಇದು ಅವಳಿಗೆ ಈಗಲೇ ಉಗಿದು ಬುದ್ಧಿ ಹೇಳಿ ನಿನ್ನ ಹತ್ರ ಕ್ಷಮೆ ಕೇಳೋ ಹಾಗೆ ಮಾಡ್ತೀನಿ. ಅಜ್ಜಿ ಪ್ಲೀಸ್, ಅವ್ರು ನಿಮ್ಮ ಮಗಳು. ನನ್ನ ವಿಷಯಕ್ಕೆ ನೀವು ಅವ್ರ ಹತ್ರ ಜಗಳ ಮಾಡಬಾರ್ದು. ಎಲ್ಲರೂ ತುಂಬ ದಿನ ಆದಮೇಲೆ ಒಟ್ಟಿಗೆ ಸೇರಿದ್ದೀರಾ. ಆ ಸಂತೋಷ ಹಾಳಾಗಬಾರ್ದು ಅಂತ ಅವ್ರು ಹಾಗಂದಿರ್ತಾರೆ. ಅದು ಅಲ್ಲದೆ ಅವ್ರಿಗೆ ನಾನು ತುಂಬ ಬೇಜಾರು ಮಾಡಿದ್ದೀನಲ್ವಾ. ಇಷ್ಟಕ್ಕೂ ಅವಳು ವಿವೇಚನೆ ಇಲ್ಲದೆ ಆಡೋ ಮತಿಗೆ ಏನು ಅರ್ಥ ಇದೆ? ಈ ಮನೆಗೆ ನಿನ್ನನ್ನು ಬರಬೇಡ ಅಂತ ಹೇಳೋದಕ್ಕೆ ಅವಳಿಗೇನು ಅಧಿಕಾರ ಇದೆ? ಇದು ನಿನ್ನ ಮನೆ, ನೀನು ಇಲ್ಲೇ ಇರಬೇಕಾದವಳು. ಈ ಮನೆಯಲ್ಲಿ ಅವಳಿಗಿಂತ ಹೆಚ್ಚಿನ ಅಧಿಕಾರ ನಿನಗಿದೆ.
ಇಲ್ಲಿ ಅಧಿಕಾರದ ಪ್ರಶ್ನೆ ಬರಲ್ಲ ಅಜ್ಜಿ. ಅವ್ರ ಸಿಚುವೇಶನಿಗೆ ತಕ್ಕ ಹಾಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ನಾನು ಅವ್ರ ಜಾಗದಲ್ಲಿದ್ದರೆ ನಾನು ಹೀಗೆ ರಿಯಾಕ್ಟ್ ಮಾಡ್ತಿದ್ನೋ ಏನೋ. ಅಜ್ಜಿ, ನನ್ನ ಆಸೆ ಏನು ಗೊತ್ತಾ? ಬೇಬಿ ಅತ್ತೆನೂ ನಿಮ್ಮ ಜೊತೆ ಬಂದಿರಬೇಕು. ನಾನು ನಿಮ್ಮ ಮನೆಗೆ ಬರೋಕ್ಕಿಂತ ಮುಂಚೆ ನಿಮ್ಮ ಮನೇಲಿ ಸಂತೋಷ ನೆಮ್ಮದಿ ಇತ್ತಲ್ಲ, ಹಾಗೆ ಆಗಬೇಕು. ಆಮೇಲೆ ಒಂದಿನ ಬೇಬಿ ಅತ್ತೆಗೆ ನನ್ನ ಮೇಲಿರೋ ಕೋಪ ಕಡಿಮೆ ಆಗಿ ನನ್ನನ್ನು ಕ್ಷಮಿಸಿ ಒಪ್ಕೋಬೇಕು ಅಂತ. ಇದೆಲ್ಲ ಬಲವಂತದಿಂದ ಆಗುವಂಥದ್ದೆಲ್ಲ ಅಜ್ಜಿ. ಟೈಮ್ ಬಂದಾಗೆಲ್ಲ ತಾನೇ ಸರಿ ಹೋಗುತ್ತೆ. ಎಲ್ರಿಗೂ ನನ್ನ ಮೇಲಿರೋ ಅಸಮಾಧಾನ ಹೋಗಿ ಎಲ್ಲರೂ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋವರೆಗೂ ನಾನಲ್ಲಿ ಬಂದರೂ ಪ್ರಯೋಜನ ಇಲ್ಲ. ಹಾಗಂತ ಕಾಯ್ತಾ ಕೂತ್ರೆ ಟೈಮ್ ನಮ್ಮನ್ನು ಕಾಯಲ್ಲ ಜಾನ್ವಿ. ಕಾಯಲೇಬೇಕು ಅಜ್ಜಿ. ಇಷ್ಟೆಲ್ಲ ನಡೆದಿರುವಾಗ ಅದು ನಡೆದೇ ನಡೆಯುತ್ತೆ. ಆದರೂ ನೀನು ಇಲ್ಲಿಗೆ ಬರದೇ ಇದ್ದಿದ್ದು ನನಗೆ ತುಂಬ ಬೇಜಾರಾಗಿದೆ. ಪಾಪ ಶೀನು ತುಂಬ ಆಸೆಯಿಂದ ನಿನಗೋಸ್ಕರ ಕಾಯ್ತಾ ಇದ್ದ. ನನಗಿಂತ ಅವನಿಗೆ ನೀನು ಬರದೇ ಇದ್ದಿದ್ದು ತುಂಬ ಬೇಜಾರಾಗ್ಬಿಟ್ಟಿದೆ. ನನಗೆ ಅರ್ಥ ಆಗುತ್ತಜ್ಜಿ. ಆದರೆ ಕೆಲವು ಸಲ ಪರಿಸ್ಥಿತಿ ನಾವು ಅಂದ್ಕೊಂಡು ಹಾಗಿರಲ್ಲ. ಅಂಥದ್ದೇ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ ಈಗ. ಆದರೆ ಅಜ್ಜಿ, ನೀವು ಯಾವುದೇ ಕಾರಣಕ್ಕೂ ಬೇಬಿ ಅತ್ತೆ ಹತ್ರ ಏನೂ ಕೇಳಬಾರ್ದು ಪ್ಲೀಸ್ ಅಜ್ಜಿ. ಸರಿನಮ್ಮ. ಥ್ಯಾಂಕ್ಸ್ ಅಜ್ಜಿ.